ಸ್ನೇಹಿತರೆ, ಕ್ವಿಜ್ ಸ್ಟಡಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನ ಕೇಳುತ್ತೇವೆ. ಹಾಗೇನೆ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಲು ಪ್ರಯತ್ನಿಸಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಬರೋಣ. ಕೆಂಪು ಕೋಟೆಯಲ್ಲಿ ಒಟ್ಟು ಎಷ್ಟು ಕೊಠಡಿಗಳಿವೆ? ಎ 7 ಕೊಠಡಿಗಳು, ಬಿ 5 ಕೊಠಡಿಗಳು, ಸಿ 6 ಕೊಠಡಿಗಳು, ಡಿ 9 ಕೊಠಡಿಗಳು. ಸರಿಯಾದ ಉತ್ತರ ಸಿ 6 ಕೊಠಡಿಗಳು. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಜೂನ್ 10, ಬಿ ಜೂನ್ 21, ಸಿ ಜೂನ್ 15, ಡಿ ಜೂನ್ 26. ಸರಿಯಾದ ಉತ್ತರ ಬಿ ಜೂನ್ 21. ಮೊದಲ ಬಾರಿಗೆ ಪರಮಾಣು ಬಾಂಬ್ ಅನ್ನು ಎಲ್ಲಿ ಬೀಳಿಸಲಾಯಿತು? ಎ ಸಿಂಗಪುರ್, ಬಿ ಇಂಡಿಯಾ, ಸಿ ಜಪಾನ್, ಡಿ ಹಿರೋಶಿಮಾ. ಸರಿಯಾದ ಉತ್ತರ ಡಿ ಹಿರೋಶಿಮಾ. ಗೌತಮ ಬುದ್ಧನ ಮಗನ ಹೆಸರೇನು? ಎ ಭಗತ್, ಬಿ ಶ್ಯಾಮ್, ಸಿ ಕೃಷ್ಣ, ಡಿ ರಾಹುಲ್. ಸರಿಯಾದ ಉತ್ತರ ಡಿ ರಾಹುಲ್. ಆರೋಗ್ಯವಂತ ವ್ಯಕ್ತಿಯ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಎ 90 ಬಾರಿ, ಬಿ 75 ಬಾರಿ, ಸಿ 60 ಬಾರಿ, ಡಿ 72 ಬಾರಿ. ಸರಿಯಾದ ಉತ್ತರ ಡಿ 72 ಬಾರಿ. ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಅಮೆರಿಕ. ಸರಿಯಾದ ಉತ್ತರ ಬಿ ರಷ್ಯಾ. ಗಡಿಯಾರವನ್ನು ಕಂಡುಹಿಡಿದವರು ಯಾರು? ಎ ಪೀಟರ್, ಬಿ ನ್ಯೂಟನ್, ಸಿ ಚಾರ್ಲ್ಸ್, ಡಿ ಥಾಮ್ಸನ್. ಸರಿಯಾದ ಉತ್ತರ ಎ ಪೀಟರ್. ಈ ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆಯಾಗಿದೆ? ಎ ಜೋಳ, ಬಿ ಗೋಧಿ, ಸಿ ಭತ್ತ, ಡಿ ಸಾಸಿವೆ. ಸರಿಯಾದ ಉತ್ತರ ಸಿ ಭತ್ತ. ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆ? ಎ ಮುಂಬೈ, ಬಿ ಭೋಪಾಲ್, ಸಿ ದೆಹಲಿ, ಡಿ ನಾಗ್ಪುರ್. ಸರಿಯಾದ ಉತ್ತರ ಎ ಮುಂಬೈ. ಜಪಾನ್ನ ಕರೆನ್ಸಿ ಯಾವುದು? ಎ ಯೆನ್, ಬಿ ಡಾಲರ್, ಸಿ ಯೂರೋ, ಡಿ ಯುವಾನ್. ಸರಿಯಾದ ಉತ್ತರ ಎ ಯೆನ್. ಭಾರತದಲ್ಲಿ ಮೊದಲ ರೈಲು ಎಲ್ಲಿ ಓಡಿತು? ಎ ಜೈಪುರ್, ಬಿ ದೆಹಲಿ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಸಿ ಮುಂಬೈ. ಯಾವ ಹಕ್ಕಿ ಅತಿ ದೊಡ್ಡ ಮೊಟ್ಟೆ ಇಡುತ್ತದೆ? ಎ ಗಿಳಿ, ಬಿ ಆಸ್ಟ್ರಿಚ್, ಸಿ ಕೋಳಿ, ಡಿ ಕೋಗಿಲೆಗಳು. ಸರಿಯಾದ ಉತ್ತರ ಬಿ ಆಸ್ಟ್ರಿಚ್. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ಪ್ರಾರಂಭವಾದವು? ಎ 1947, ಬಿ 1957, ಸಿ 1969, ಡಿ 1950. ಸರಿಯಾದ ಉತ್ತರ ಬಿ 1957.
ವಾಯುಪಡೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಎ. ಅಕ್ಟೋಬರ್ 8, ಬಿ. ಡಿಸೆಂಬರ್ 4, ಸಿ. ಸೆಪ್ಟೆಂಬರ್ 16, ಡಿ. ಅಕ್ಟೋಬರ್ 7. ಸರಿಯಾದ ಉತ್ತರ ಎ. ಅಕ್ಟೋಬರ್ 8. ಭಾರತಕ್ಕೆ ಮೊದಲು ವಿದ್ಯುತ್ ಎಲ್ಲಿಗೆ ಬಂದಿತು? ಎ. ರಾಜಸ್ಥಾನ್, ಬಿ. ಕರ್ನಾಟಕ, ಸಿ. ಕೋಲ್ಕತ್ತಾ, ಡಿ. ದೆಹಲಿ. ಸರಿಯಾದ ಉತ್ತರ ಸಿ. ಕೋಲ್ಕತ್ತಾ. ಪ್ರವಾಸಿ ಭಾರತೀಯ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಫೆಬ್ರವರಿ 28, ಬಿ. ಜುಲೈ 11, ಸಿ. ಜನವರಿ 9, ಡಿ. ಜನವರಿ 12. ಸರಿಯಾದ ಉತ್ತರ ಸಿ. ಜನವರಿ 9. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಲ್ಲ? ಎ. ಕಾಲರಾ, ಬಿ. ಕ್ಷಯರೋಗ, ಸಿ. ಸಿಡುಬು, ಡಿ. ಮಧುಮೇಹ. ಸರಿಯಾದ ಉತ್ತರ ಡಿ. ಮಧುಮೇಹ. ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಜನರಿಗೆ ನೀಡಲಾಗುತ್ತದೆ? ಎ. ಸಾಹಿತ್ಯ, ಬಿ. ಇತಿಹಾಸ, ಸಿ. ನೃತ್ಯ, ಡಿ. ನಾಟಕ. ಸರಿಯಾದ ಉತ್ತರ ಎ. ಸಾಹಿತ್ಯ. ಭಾರತೀಯ ಸಂಸ್ಕೃತಿಯ ಸುವರ್ಣ ಯುಗ ಯಾವುದು? ಎ. ಮೌರ್ಯ ಕಾಲ, ಬಿ. ರಜಪೂತ ಕಾಲ, ಸಿ. ಚೋಳರ ಕಾಲ, ಡಿ. ಗುಪ್ತರ ಕಾಲ. ಸರಿಯಾದ ಉತ್ತರ ಡಿ. ಗುಪ್ತರ ಕಾಲ. ದೂರದರ್ಶಕವನ್ನು ಕಂಡುಹಿಡಿದವರು ಯಾರು? ಎ. ನ್ಯೂಟನ್, ಬಿ. ಜೇಮ್ಸ್ ವ್ಯಾಟ್, ಸಿ. ರುದರ್ಫೋರ್ಡ್, ಡಿ. ಗ್ಯಾಲಿಲಿಯೋ. ಸರಿಯಾದ ಉತ್ತರ ಡಿ. ಗ್ಯಾಲಿಲಿಯೋ. ದೂರದರ್ಶನವನ್ನು ಕಂಡುಹಿಡಿದವರು ಯಾರು? ಎ. ಲಾರೆನ್ಸ್, ಬಿ. ಲೂಯಿಸ್ ಬ್ರೈಲ್, ಸಿ. ಜೆ.ಎಲ್. ಬೇರ್ಡ್, ಡಿ. ಯಾರೂ ಇಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.